ಇನ್ನು ಮದ್ದೂರಿನಲ್ಲಿ ನಿನ್ನೆ ಸಾಮೂಹಿಕ ಗಣಪತಿಯ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮೆರವಣಿಗೆ ಆಯಿತು. ಆ ಮೆರವಣಿಗೆ ಮಾಡೋ ಟೈಮ್ನಲ್ಲಿ ಬಿಜೆಪಿಯ ಹಲವು ನಾಯಕರು ಭಾಷಣ ಮಾಡಿದ್ರು. ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ಎಫ್ಐಆರ್ ಆಗಿದೆ. ಈಗ ಮಂಡ್ಯ ಜಿಲ್ಲೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಮದ್ದೂರು ಠಾಣೆ ಪಿಎಸ್ಐ ಮಂಜುನಾಥ್ ದೂರು ಆಧರಿಸಿ ಪ್ರಕರಣ ದಾಖಲಾಗಿರೋದು. ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಗಣಪತಿ ಮೆರವಣಿಗೆ ಆಗ್ತಾ ಇತ್ತು. ಮೆರವಣಿಗೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹಲವರು ಮಾತಾಡಿದ್ರು. ಆ ಟೈಮ್ನಲ್ಲಿ ಸಿಟಿ ರವಿ ಅವರು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟರು, ಭಾಷಣ ಮಾಡಿದ್ರು ಅಂತ. ಹಾಗಾದ್ರೆ ಸಿಟಿ ರವಿ ಅವರು ಹೇಳಿದ್ದೇನು ನೆನ್ನೆ ಬನ್ನಿ ತೋರಿಸ್ತೀನಿ. ನಾವು ಜಗತ್ತಿಗೆ ಸರ್ವಜನೋ ಸುಖಿನೋ ಭವಂತು ಅನ್ನೋ ಮಂತ್ರ ಕೊಟ್ವಿ. ವಸುದೈವ ಕುಟುಂಬಕಂ ವಿಶ್ವವನ್ ಕುಟುಂಬ ಅನ್ನುವಂತ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಕಾಫಿರು ಅಂತ ನೋಡ್ತೀರಿ, ನಮ್ಮ ವಿದ್ಯಾರ್ಥಿಗಳನ್ನ ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಿಕ್ ಬಯಸ್ತೇನೆ, ಟಿಪ್ಪು ಮತ್ತು ಅವರಪ್ಪನನ್ನೇ ಬಿಡಲಿಲ್ಲ ನಾವು. ಟಿಪ್ಪುವನ್ನ ತುಂಡರಿಸಿದ ಹುಲಿಗೌಡ ನಂಜೇಗೌಡರ ರಕ್ತ ನಮ್ಮ ಮೈಯಲ್ಲಿದೆ. ಟಿಪ್ಪುವನ್ನಪ್ಪನನ್ನ ಬಿಡಲಿಲ್ಲ ನಾವು. ನೆಮ್ಮದಿಯಿಂದ ನೀವು ಇರಿ, ನೆಮ್ಮದಿಯಿಂದ ನಮಗೂ ಇರ್ಲಿಕ್ಕೆ ಬಿಡಿ. ನೀವ್ ಹೇಳ್ತೀರಿ ನಮ್ಮ ಸೀಟೆ ಮುಂದೆ ಬರಬಾರದು. ಅರೆ ನಿಮ್ಗೊಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ 1400 ವರ್ಷದಿಂದ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದಿಂದ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟಿದವರು. ನಮಗ್ ತೊಡೆ ತಕ್ಕ ಕೆಲಸ ಮಾಡಬೇಡಿ.